ಪುಣ್ಯ ಭೂಮಿ ಕಡೆ ಇರೋರು ಪುಣ್ಯನ ಕಾಪಾಡಬೇಕು ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಪೂಜಾರವರು ಹೇಳಿಕೆ ಕೊಟ್ಟಿದ್ದಾರೆ. ಪೂಜಾರು ಆ ಜಾಗದ ಬಗ್ಗೆ ಹೆಸರು ಕೆಡಿಸ್ಬಾರ್ದು ಅಂತಾರೆ. ಅಫ್ಕೋರ್ಸ್ ಯಾವ ಜಾಗದ ಹೆಸರು ಯಾರೂ ಕೆಡ್ಸೋಕ್ಕಾಗೋದಿಲ್ಲ. ಬಟ್ ಪೂಜಾರವರೇ ಕೇಳಿಸ್ಕೊಂಡ್ರೆ ಅಲ್ಲಿ ಕೊಲೆ ಆಗಿದೆ, ರೇಪ್ ಆಗಿದೆ ಅಂತ FIR ಆಗಿದೆ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಅನನ್ಯ ಭಟ್ಟು, ಜಮುನಾ, ಲಕ್ಷ್ಮಿ, ನೂರಾರು ಮಹಿಳೆಯರು ಕಾಣೆ ಆಗಿದ್ದಾರೆ. A ರಿಪೋರ್ಟ್ ಆಗಿದೆ, B ರಿಪೋರ್ಟ್ ಆಗಿದೆ, C ರಿಪೋರ್ಟ್ ಆಗಿದೆ, ಕಾಣೆ ಆಗಿದ್ದಾರೆ, ಊತು ಹಾಕಿದ್ದಾರೆ. ಇದನ್ನು ತನಿಖೆ ಮಾಡಿದರೆ ಪೂಜಾರಿ ಅವ್ರಿಗೆ ಏನು ತೊಂದರೆ? ಸೊ ಬೆಂಗಳೂರಲ್ಲಿ ಒಂದು MLA ಏನೋ 100-200 ಕಾರು ಕರೆದುಕೊಂಡು ಹೋಗ್ತೀನಿ, ಹೋಗಿ ಯಾರು ಬೇಡ ಅಂದಿದ್ದು? ಕೇಳಿ, ನೀವೆಲ್ಲ ಹಿಂದೂ ಪರ, ಹಿಂದೂ ನಾವೆಲ್ಲ ಒಂದು ಅಂದರೆ ಅಲ್ಲಿ ನೊಂದವರು, ಸತ್ತವರು, ಅತ್ಯಾಚಾರಕ್ಕೆ ಒಳಪಟ್ಟಿರೋರು, ಕೊಲೆ ಆಗಿರೋರು, ಊತಾಕಿರೋರು ಎಲ್ಲರೂ ಕೂಡ ಹಿಂದೂಗಳೇ. ಒಬ್ಬರು ಮುಸಲ್ಮಾನರಲ್ಲ, ಒಬ್ಬರು ಕ್ರೈಸ್ತರಲ್ಲ, ಒಬ್ಬರು ದಲಿತರಲ್ಲ, ಒಬ್ಬರು ಕೂಡ ಆದಿವಾಸಿಗಳಲ್ಲ, ಸಾಕ್ಷಾತ್ ಹಿಂದೂಗಳೇ. ಹಿಂದೂ ಪರ ಸಂಘಟನೆಗಳು ಹಿಂದೂಗಳಿಗೆ ಯಾಕೆ ನ್ಯಾಯ ಕೇಳಿ ಹೊರಗೆ ಬಂದಿಲ್ಲ ಅನ್ನೋದು ಒಂದು ಪ್ರಶ್ನೆ. ಹಿಂದೂನೋ ಕ್ರಿಶ್ಚಿಯನೋ ಮುಸ್ಲಿಮೋ ದೇಶದಲ್ಲಿ ಹುಟ್ಟಿರೋರೆಲ್ಲ ಭಾರತೀಯರು. ಅದ್ರ ದೇಶದಲ್ಲಿ ಹುಟ್ಟಿರೋ ಮಹಿಳೆ ಭಾರತೀಯ ಮಹಿಳೆ, ಸಣ್ಣ ಹೆಣ್ಣುಮಗಳು ಅಂದರೆ ಭಾರತೀಯ ಮಹಿಳೆನೇ. ಸತ್ತಿದ್ದಾರೆ ಇಲ್ಲ ಅಂದು ಯಾರಾಗಲೂ ಹೇಳ್ತಾರೆ? ಪದ್ಮಲತಾ ಬದುಕಿದ್ದಲ್ಲ, ಆ ಥರ ಒಂದು ಹುಡುಗಿ ಇದ್ದಲ್ಲ. ಸೌಜನ್ಯ ಬದುಕಿದಲ್ಲ, ಆ ಥರ ಒಂದು ಹುಡುಗಿ ಇದಲ್ಲ, ಬದುಕಿದ್ದಲ್ಲ, ಸುಳ್ಳ ಅದು? ಅನನ್ಯ ಭಟ್ಟನೋ ಒಂದು ಹುಡುಗಿ ಇದ್ಲಾ ಇಲ್ವಾ? ಏನಾದ್ಲು ಅವಳು? ಅವ್ರ ತಾಯಿನೇ ಸರಿಯಲ್ಲ ಅಂದು ಕೂಡ ಹೇಳ್ತಾರೆ. ಅಂದರೆ ಆ ಅಮ್ಮ ಸುಳ್ಳ? ಆ ಅಮ್ಮ CBIನಲ್ಲಿ ಕೆಲಸನೇ ಮಾಡಿಲ್ಲ ಅಂದು ಹೇಳೋರು ಇದ್ದಾರೆ. ಸೊ ತಲೆ ಬುರುಡೆ, ಸ್ಕೆಲೆಟನ್ ರಿಮೈನ್ಸು, ಒಟ್ಟಾರೆ ಊತಾಕಿರೋದು ನಿಜ ಎಂದೇ ಬರ್ತಾಯಿದೆ. ಈಗ ಪಾಯಿಂಟ್ ಈಸ್, SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. A ಕೈಗೆ ಸಿಕ್ಕಿದ್ದಾನೆ. ಅವನಿಗೆ ಏನ ಕೊಟ್ಟಿದ್ದು ಯಾರು? ಎಲ್ಲಿಂದ ಏನೋ ಬಂತು? ಕೊಂದವರು ಯಾರು? ಅತ್ಯಾಚಾರ ಮಾಡಿರೋರು ಯಾರು? ಟ್ರಾನ್ಸ್ಪೋರ್ಟ್ ಮಾಡಿರೋರು ಯಾರು? ಏನವನ್ನು ಸುಟ್ಟಿದ್ದು ಯಾರು? ಆ್ಯಸಿಡ್ ಹಾಕಿದ್ದು ಯಾರು? ಸತ್ತವರು ಯಾರು? ನೊಂದವರು ಯಾರು? ಕಣ್ಣೀರು ಯಾರ್ದು? ಇದು ದೊಡ್ಡ ಹೋರಾಟ. ಅಂದರೆ ಇಡೀ ದೇಶ ನೋಡ್ತಾ ಇದೆ, ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ಇದರಲ್ಲಿ ಯಾರ ಕಡೆ ನಿಂತಾರೋ ಗೊತ್ತಿಲ್ಲ. ಆದರೆ ನ್ಯಾಯ ಬೇಕು. ತನಿಖೆ ನಡೀತಾ ಇದೆ. ಒಳ್ಳೆ ಆಫೀಸರ್ಗಳೇ ಇದ್ದಾರೆ, ತಜ್ಞರು ಇದ್ದಾರೆ. ಗೊತ್ತಾಗ್ತಾರೆ. CDEF ಯಾರು ತಪ್ಪು ಮಾಡಿದಾರೋ ಅವನು ಮನುಷ್ಯನೇ ಅಲ್ಲ. ಯಾರು ರೇಪ್ ಮಾಡಿದಾನೋ ಅವನು ಮನುಷ್ಯನಲ್ಲ. ಯಾರು ಕೊಂದಿದ್ದಾನೋ ಅವನು ಮನುಷ್ಯನಲ್ಲ. ಯಾರು ಏನವನ್ನು ತಂದು ಕೊಟ್ಟ ಅವನು ಮನುಷ್ಯನಲ್ಲ. ಕುರೂರವರು ಅವರು, ದೇ ಹ್ಯಾವ್ ನೋ ರೈಟ್ ಟು ಲಿವ್. ಅಂಥದ್ದವ್ರು ಎಕ್ಸ್ಪೋಸ್ ಆಗಲೇಬೇಕು. ಇದು ಬೇಡ ಅಂದು ಯಾರು ಹೇಳಕ್ಕೆ ಬರಲ್ಲ. ನಾವು ಏನು ಅದು ಪುಣ್ಯದ ಭೂಮಿ, ಅದು ಪಾಪದ ಭೂಮಿ ಮಾಡಬೇಕು ಅಂದು ಯಾರು ಮಾತಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಬೇರೆ ವಿಷಯಗಳು ಎಲ್ಲರಿಗೂ ಗೊತ್ತಿದೆ. ಸೊ ತನಿಖೆ ಒಂದು ಸ್ಟೇಜ್ಗೆ ಬಂದಿದೆ, ತನಿಖೆ ಆಗುತ್ತೆ, ನ್ಯಾಯ ಹೊರಗೆ ಬರುತ್ತೆ, ನ್ಯಾಯ ಸಿಗುತ್ತೆ ಅಂದು ಹೇಳ್ತೀನಿ.